ಕೊಡಗು ಜಿಲ್ಲೆಯ ಜಮೀನು ತಿದ್ದುಪಡಿ ವಿಚಾರ ಕಾಂಗ್ರೆಸ್ ಬಿಜೆಪಿ ನಡುವೆ ಶೀತಲ ಸಮರಕ್ಕೆ ಕಾರಣವಾಗಿದೆ. ಎರಡು ಪಕ್ಷದ ನಾಯಕರು ನೀನಾ ನಾನಾ ಎಂಬಂತೆ ಪಂಥ ಆಹ್ವಾನ ನೀಡುತ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಜಮ್ಮ ಗುಮ್ಮ ಎಎಸ್ ಪೊನ್ನಣ್ಣ ವರ್ಸಸ್ ಕೆಜಿ ಬೋಪಯ್ಯ. ಬೆಳಗಾವಿ ಅಧಿವೇಶನದಲ್ಲಿ ಜಮ್ಮ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದ್ದು ಕೊಡಗಿನ ಜನ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಇದೇ ವಿಚಾರ ಕಾಂಗ್ರೆಸ್ ಬಿಜೆಪಿ ನಡುವೆ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ. ಈ ತಿದ್ದುಪಡಿ ಬೇಕಿರಲಿಲ್ಲ. 2011-12ರಲ್ಲಿಯೇ ಬಿಜೆಪಿ ಸರ್ಕಾರ ತಿದ್ದುಪಡಿ ಮಾಡಿದೆ. ಅದನ್ನೇ ಕಾರ್ಯರೂಪಕ್ಕೆ ತಂದಿದ್ರೆ ಸಾಕಿತ್ತು ಅಂತ ಕೊಡಗಿನ ಮಾಜಿ ಶಾಸಕ ದ್ವಯರು ಹೇಳಿಕೆ ನೀಡಿದ್ದು ಈಗ ಮಾಜಿ ಹಾಗೂ ಹಾಲಿ ಶಾಸಕರ ನಡುವಿನ ಸಮರಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹೇಳಿಕೆ ನೀಡಿದ್ದು ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಹಾಗೂ ಮಾಜಿ ಸಚಿವರಾದ ಅಪ್ಪಚ್ಚು ರಂಜನ್ರನ್ನ ಕೆರಳಿಸಿದೆ. ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಜಮ್ಮ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದ್ದು ಇನ್ನೂ ಅನುಷ್ಠಾನ ಮಾತ್ರ ಬಾಕಿ ಇದೆ. ಕೊಡಗಿನ ಜನತೆಯನ್ನ ಕಾಡುತ್ತಿದ್ದ ಈ ಸಮಸ್ಯೆ ಬಗ್ಗೆ ನೋಡೋದಾದ್ರೆ, ಏನಿದು ಜಮ್ಮ ವಿವಾದ? ಪ್ರತಿಯೊಬ್ಬರ ಪಹಣಿಯಲ್ಲಿ ಪಟ್ಟೇದಾರ ಹೆಸರು ಇರ್ತಿತ್ತು. ಮಾಲೀಕರು ಬೇರೆ ಇದ್ರೂ ಪಟ್ಟೇದಾರರ ಹೆಸರು ಸೇರ್ಪಡೆಯಾಗ್ತಿತ್ತು. ಬ್ಯಾಂಕ್ ಸಾಲ, ಜಮೀನು ಮಾರಾಟ ಮಾಡಲು ಜನರಿಗೆ ತೊಂದರೆಯಾಗ್ತಾ ಇತ್ತು. ಇದೀಗ ಈ ವಿಧೇಯಕ ಅನುಷ್ಠಾನವಾದರೆ ಪಟ್ಟೇದಾರರ ಹೆಸರು ಪಹಣಿಯಲ್ಲಿ ಇರೋದಿಲ್ಲ. ಈ ವಿಚಾರದಲ್ಲಿ ಮಾಜಿ ಶಾಸಕರ ವಿರುದ್ಧ ಹಾಲಿ ಶಾಸಕ ಎಎಸ್ ಪೊನ್ನಣ್ಣ ನಿಗಿ ಕೆಂಡವಾಗಿದ್ದಾರೆ. ನಾನು ಇದು ನೇರವಾಗಿ ಸವಾಲಾಗಿ ಹೇಳ್ತೀನಿ. ಯಾವುದಾರೆ ಒಂದೇ ಮ್ಯೂಟೇಷನ್, ಒಂದೇ ಭೌತಿಕತೆ, ಒಂದೇ ಒಂದು ಪಟ್ಟೇದಾರನ ವಿಷಯವನ್ನ ಇವರು ಬಗೆಹರಿಸಿದ್ರೆ ಇವರು ದಾಖಲೆ ತೋರಿಸ್ಬಿಡ್ಲಿ, ಅವ್ರು ಹೇಳಿದ್ನ ನಾವು ಒಪ್ಕೋತೀವಿ. ಸುಮ್ಮನೆ ಹೇಳೋದು ಮನೆ ಕೊಟ್ಬಿಟ್ವಿ, ಬಗೆಹರಿಸ್ಬಿಟ್ಟಿದೆ. 2012 ಅಮೆಂಡ್ಮೆಂಟ್ ಬಂತು, ಇದು ಕಂದಾಯ ದಾಖಲೆ ಮನೆಗೆ ಯೋಜನೆ ಎಲ್ಲ ಮುಗಿದೋಯ್ತು. ಇದು ಯಾಕೆ ಬೇಕಿತ್ತು ಅಂತ. ಅದು ಭೌತಿಕತೆದಿರ್ಬೋದು, ಪಟ್ಟೇದಾರನ ವಿಚಾರದಲ್ಲಿ ಇರ್ಬೋದು. 22,000 ಎಕರೆ ಇನ್ನೂ ಕೂಡ ಕಂದಾಯ ನಿಗದಿ ಆಗದಿರುವಂತದ್ದಿದೆ. ಅದರಿಂದ ಅದನ್ನ ಬಗೆಹರಿಸಲಿಕ್ಕೋಸ್ಕರ ಈ ತಿದ್ದುಪಡಿ ಅಂತಂದ್ವಿ. ಇನ್ನು ಎಸ್ ಪೊನ್ನಣ್ಣ ಹಾಕಿದಂತಹ ಸವಾಲು ಸ್ವೀಕರಿಸಿದ ಕೆಜಿ ಬೋಪಯ್ಯ ಪ್ರತಿ ಸವಾಲು ಹಾಕಿದ್ದಾರೆ. ಈಗಲೇ ವೇದಿಕೆ ಸಿದ್ಧಪಡಿಸಿ ನಾವು ಚರ್ಚೆಗೆ ಸಿದ್ಧ ಅಂತ ತೊಡೆತಟ್ಟಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಬೆಂಬಲವನ್ನು ಸೂಚಿಸಿದ್ದಾರೆ. ಈಗ ನಮಗೊಂದು ಸವಾಲು ಹಾಕಿದ್ದಾರೆ. ಇದನ್ನ ಸಾರ್ವಜನಿಕವರ ತಿದ್ದುಪಡಿ ಎಲ್ಲವನ್ನು ನಾವೇನ್ ಮಾಡಿದ್ದೇವೆ, ಅವರೇನ್ ಮಾಡಿದ್ದೇವೆ ಅಂತ ಹೇಳಿ ಸಾರ್ವಜನಿಕ ಚರ್ಚೆಗೆ ಸಿದ್ಧ, ರೆಡಿ ಇದ್ದಾರಂತ. ಅದಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಅಪ್ಪಚ್ಚು ರಂಜನ್ ಇದ್ದಾರೆ, ಪಕ್ಷದ ಎಲ್ಲ ಪ್ರಮುಖರು ನಾವು ಇದ್ದೇವೆ. ನಾವು ಸಾರ್ವಜನಿಕ ಚರ್ಚೆಗೆ ಸದಾ ಸಿದ್ಧ. ಅವರು ಆಡಳಿತ ಪಕ್ಷ, ಅವರು ಯಾವಾಗ ಬೇಕಾದರೂ ವೇದಿಕೆ ರೆಡಿ ಮಾಡಿ ನಮಗೆ ತಿಳಿಸಲಿ. ಒಟ್ನಲ್ಲಿ ಸೇರಿಗೆ ಸೌವ ಸೇರು ಎಂಬಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟಾಕ್ ಫೈಟ್ ಆರಂಭವಾಗಿದೆ. ಇದು ಮುಂದೆ ಮತ್ತಷ್ಟು ಸಮರಕ್ಕೆ ಕಾರಣವಾಗಬಹುದು. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಜಮೀನು ತಿದ್ದುಪಡಿ ವಿಚಾರ ಕಾಂಗ್ರೆಸ್ ಬಿಜೆಪಿ ನಡುವೆ ಶೀತಲ ಸಮರಕ್ಕೆ ಕಾರಣವಾಗಿದೆ. ಎರಡು ಪಕ್ಷದ ನಾಯಕರು ನೀನಾ ನಾನಾ ಎಂಬಂತೆ ಪಂಥ ಆಹ್ವಾನ ನೀಡುತ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಜಮ್ಮ ಗುಮ್ಮ ಎಎಸ್ ಪೊನ್ನಣ್ಣ ವರ್ಸಸ್ ಕೆಜಿ ಬೋಪಯ್ಯ. ಬೆಳಗಾವಿ ಅಧಿವೇಶನದಲ್ಲಿ ಜಮ್ಮ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದ್ದು ಕೊಡಗಿನ ಜನ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಇದೇ ವಿಚಾರ ಕಾಂಗ್ರೆಸ್ ಬಿಜೆಪಿ ನಡುವೆ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ. ಈ ತಿದ್ದುಪಡಿ ಬೇಕಿರಲಿಲ್ಲ. 2011-12ರಲ್ಲಿಯೇ ಬಿಜೆಪಿ ಸರ್ಕಾರ ತಿದ್ದುಪಡಿ ಮಾಡಿದೆ. ಅದನ್ನೇ ಕಾರ್ಯರೂಪಕ್ಕೆ ತಂದಿದ್ರೆ ಸಾಕಿತ್ತು ಅಂತ ಕೊಡಗಿನ ಮಾಜಿ ಶಾಸಕ ದ್ವಯರು ಹೇಳಿಕೆ ನೀಡಿದ್ದು ಈಗ ಮಾಜಿ ಹಾಗೂ ಹಾಲಿ ಶಾಸಕರ ನಡುವಿನ ಸಮರಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹೇಳಿಕೆ ನೀಡಿದ್ದು ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಹಾಗೂ ಮಾಜಿ ಸಚಿವರಾದ ಅಪ್ಪಚ್ಚು ರಂಜನ್ರನ್ನ ಕೆರಳಿಸಿದೆ. ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಜಮ್ಮ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದ್ದು ಇನ್ನೂ ಅನುಷ್ಠಾನ ಮಾತ್ರ ಬಾಕಿ ಇದೆ. ಕೊಡಗಿನ ಜನತೆಯನ್ನ ಕಾಡುತ್ತಿದ್ದ ಈ ಸಮಸ್ಯೆ ಬಗ್ಗೆ ನೋಡೋದಾದ್ರೆ, ಏನಿದು ಜಮ್ಮ ವಿವಾದ? ಪ್ರತಿಯೊಬ್ಬರ ಪಹಣಿಯಲ್ಲಿ ಪಟ್ಟೇದಾರ ಹೆಸರು ಇರ್ತಿತ್ತು. ಮಾಲೀಕರು ಬೇರೆ ಇದ್ರೂ ಪಟ್ಟೇದಾರರ ಹೆಸರು ಸೇರ್ಪಡೆಯಾಗ್ತಿತ್ತು. ಬ್ಯಾಂಕ್ ಸಾಲ, ಜಮೀನು ಮಾರಾಟ ಮಾಡಲು ಜನರಿಗೆ ತೊಂದರೆಯಾಗ್ತಾ ಇತ್ತು. ಇದೀಗ ಈ ವಿಧೇಯಕ ಅನುಷ್ಠಾನವಾದರೆ ಪಟ್ಟೇದಾರರ ಹೆಸರು ಪಹಣಿಯಲ್ಲಿ ಇರೋದಿಲ್ಲ.
ಈ ವಿಚಾರದಲ್ಲಿ ಮಾಜಿ ಶಾಸಕರ ವಿರುದ್ಧ ಹಾಲಿ ಶಾಸಕ ಎಎಸ್ ಪೊನ್ನಣ್ಣ ನಿಗಿ ಕೆಂಡವಾಗಿದ್ದಾರೆ. ನಾನು ಇದು ನೇರವಾಗಿ ಸವಾಲಾಗಿ ಹೇಳ್ತೀನಿ. ಯಾವುದಾರೆ ಒಂದೇ ಮ್ಯೂಟೇಷನ್, ಒಂದೇ ಭೌತಿಕತೆ, ಒಂದೇ ಒಂದು ಪಟ್ಟೆದಾರನ ವಿಷಯವನ್ನ ಇವರು ಬಗೆಹರಿಸಿದ್ರೆ ಇವರು ದಾಖಲೆ ತೋರಿಸ್ಬಿಡ್ಲಿ, ಅವ್ರು ಹೇಳಿದ್ನ ನಾವು ಒಪ್ಕೊಬಿಡ್ತೀವಿ. ಸುಮ್ಮನೆ ಹೇಳೋದು ಮನೆ ಮನೆ ಕೊಟ್ಬಿಟ್ವಿ, ಬಗೆಹರಿಸ್ಬಿಟ್ಟಿದೆ. 2012 ಅಮೆಂಡ್ಮೆಂಟ್ ಬಂತು, ಇದು ಕಂದಾಯ ದಾಖಲೆ ಮನೆ ಮನೆಗೆ ಯೋಜನೆ ಎಲ್ಲ ಮುಗಿದೋಯ್ತು. ಇದು ಯಾಕೆ ಬೇಕಿತ್ತು ಅಂತ. ಅದು ಭೌತಿಕತೆದಿರ್ಬೋದು, ಪಟ್ಟೆದಾರನ ವಿಚಾರದಲ್ಲಿ ಇರ್ಬೋದು. 22,000 ಎಕರೆ ಇನ್ನೂ ಕೂಡ ಕಂದಾಯ ನಿಗದಿ ಆಗದಿರುವಂತದ್ದಿದೆ. ಅದರಿಂದ ಅದನ್ನ ಬಗೆಹರಿಸಲಿಕ್ಕೋಸ್ಕರ ಈ ತಿದ್ದುಪಡಿ ಅಂತಂದ್ವಿ. ಇನ್ನು ಎಸ್ ಪೊನ್ನಣ್ಣ ಹಾಕಿದಂತಹ ಸವಾಲು ಸ್ವೀಕರಿಸಿದ ಕೆಜಿ ಬೋಪಯ್ಯ ಪ್ರತಿ ಸವಾಲು ಹಾಕಿದ್ದಾರೆ. ಈಗಲೇ ವೇದಿಕೆ ಸಿದ್ಧಪಡಿಸಿ ನಾವು ಚರ್ಚೆಗೆ ಸಿದ್ಧ ಅಂತ ತೊಡೆತಟ್ಟಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಬೆಂಬಲವನ್ನು ಸೂಚಿಸಿದ್ದಾರೆ. ಈಗ ನಮಗೊಂದು ಸವಾಲು ಹಾಕಿದ್ದಾರೆ. ಇದನ್ನ ಸಾರ್ವಜನಿಕ ಅವರ ತಿದ್ದುಪಡಿ ಎಲ್ಲವನ್ನು ನಾವೇನ್ ಮಾಡಿದ್ದೇವೆ ಅವರೇನ್ ಮಾಡಿದ್ದೇವೆ ಅಂತ ಹೇಳಿ ಸಾರ್ವಜನಿಕ ಚರ್ಚೆಗೆ ಸಿದ್ಧ, ರೆಡಿ ಇದ್ದಾರಂತ. ಅದಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಅಪ್ಪಚ್ಚು ರಂಜನ್ ಇದ್ದಾರೆ, ಪಕ್ಷದ ಎಲ್ಲ ಪ್ರಮುಖರು ನಾವು ಇದ್ದೇವೆ. ನಾವು ಸಾರ್ವಜನಿಕ ಚರ್ಚೆಗೆ ಸದಾ ಸಿದ್ಧ. ಅವರು ಆಡಳಿತ ಪಕ್ಷ, ಅವರು ಯಾವಾಗ ಬೇಕಾದರೂ ವೇದಿಕೆ ರೆಡಿ ಮಾಡಿ ನಮಗೆ ತಿಳಿಸಲಿ. ಒಟ್ನಲ್ಲಿ ಸೇರಿಗೆ ಸೋವಾ ಸೇರು ಎಂಬಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟಾಕ್ ಫೈಟ್ ಆರಂಭವಾಗಿದೆ. ಇದು ಮುಂದೆ ಮತ್ತಷ್ಟು ಸಮರಕ್ಕೆ ಕಾರಣವಾಗಬಹುದು. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಜಮೀನು ತಿದ್ದುಪಡಿ ವಿಚಾರ ಕಾಂಗ್ರೆಸ್ ಬಿಜೆಪಿ ನಡುವೆ ಶೀತಲ ಸಮರಕ್ಕೆ ಕಾರಣವಾಗಿದೆ. ಎರಡು ಪಕ್ಷದ ನಾಯಕರು ನೀನಾ ನಾನಾ ಎಂಬಂತೆ ಪಂಥ ಆಹ್ವಾನ ನೀಡುತ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಜಮ್ಮ ಗುಮ್ಮ, ಎಎಸ್ ಪೊನ್ನಣ್ಣ ವರ್ಸಸ್ ಕೆಜಿ ಬೋಪಯ್ಯ. ಬೆಳಗಾವಿ ಅಧಿವೇಶನದಲ್ಲಿ ಜಮ್ಮ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದ್ದು ಕೊಡಗಿನ ಜನ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಇದೇ ವಿಚಾರ ಕಾಂಗ್ರೆಸ್ ಬಿಜೆಪಿ ನಡುವೆ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ. ಈ ತಿದ್ದುಪಡಿ ಬೇಕಿರಲಿಲ್ಲ. 2011-12ರಲ್ಲಿಯೇ ಬಿಜೆಪಿ ಸರ್ಕಾರ ತಿದ್ದುಪಡಿ ಮಾಡಿದೆ. ಅದನ್ನೇ ಕಾರ್ಯರೂಪಕ್ಕೆ ತಂದಿದ್ರೆ ಸಾಕಿತ್ತು ಅಂತ ಕೊಡಗಿನ ಮಾಜಿ ಶಾಸಕ ದ್ವಯರು ಹೇಳಿಕೆ ನೀಡಿದ್ದು ಈಗ ಮಾಜಿ ಹಾಗೂ ಹಾಲಿ ಶಾಸಕರ ನಡುವಿನ ಸಮರಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹೇಳಿಕೆ ನೀಡಿದ್ದು ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಹಾಗೂ ಮಾಜಿ ಸಚಿವರಾದ ಅಪ್ಪಚ್ಚು ರಂಜನ್ರನ್ನ ಕೆರಳಿಸಿದೆ. ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಜಮ್ಮ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದ್ದು ಇನ್ನೂ ಅನುಷ್ಠಾನ ಮಾತ್ರ ಬಾಕಿ ಇದೆ. ಕೊಡಗಿನ ಜನತೆಯನ್ನ ಕಾಡುತ್ತಿದ್ದ ಈ ಸಮಸ್ಯೆ ಬಗ್ಗೆ ನೋಡೋದಾದ್ರೆ, ಏನಿದು ಜಮ್ಮ ವಿವಾದ? ಪ್ರತಿಯೊಬ್ಬರ ಪಹಣಿಯಲ್ಲಿ ಪಟ್ಟೇದಾರ ಹೆಸರು ಇರ್ತಿತ್ತು. ಮಾಲೀಕರು ಬೇರೆ ಇದ್ರೂ ಪಟ್ಟೇದಾರರ ಹೆಸರು ಸೇರ್ಪಡೆಯಾಗ್ತಿತ್ತು. ಬ್ಯಾಂಕ್ ಸಾಲ, ಜಮೀನು ಮಾರಾಟ ಮಾಡಲು ಜನರಿಗೆ ತೊಂದರೆಯಾಗ್ತಾ ಇತ್ತು. ಇದೀಗ ಈ ವಿಧೇಯಕ ಅನುಷ್ಠಾನವಾದರೆ ಪಟ್ಟೇದಾರರ ಹೆಸರು ಪಹಣಿಯಲ್ಲಿ ಇರೋದಿಲ್ಲ. ಈ ವಿಚಾರದಲ್ಲಿ ಮಾಜಿ ಶಾಸಕರ ವಿರುದ್ಧ ಹಾಲಿ ಶಾಸಕ ಎಎಸ್ ಪೊನ್ನಣ್ಣ ನಿಗಿ ಕೆಂಡವಾಗಿದ್ದಾರೆ. ನಾನು ಇದು ನೇರವಾಗಿ ಸವಾಲಾಗಿ ಹೇಳ್ತೀನಿ. ಯಾವುದಾರೆ ಒಂದೇ ಮ್ಯೂಟೇಷನ್, ಒಂದೇ ಭೌತಿಕತೆ, ಒಂದೇ ಒಂದು ಪಟ್ಟೆದಾರನ ವಿಷಯವನ್ನ ಇವರು ಬಗೆಹರಿಸಿದ್ರೆ ಇವರು ದಾಖಲೆ ತೋರಿಸ್ಬಿಡ್ಲಿ, ಅವ್ರು ಹೇಳಿದ್ನ ನಾವು ಒಪ್ಕೊಬಿಡ್ತೀವಿ. ಸುಮ್ಮನೆ ಹೇಳೋದು ಮನೆ ಮನೆ ಕೊಟ್ಬಿಟ್ವಿ, ಬಗೆಹರಿಸ್ಬಿಟ್ಟಿದೆ. 2012 ಅಮೆಂಡ್ಮೆಂಟ್ ಬಂತು, ಇದು ಕಂದಾಯ ದಾಖಲೆ ಮನೆ ಮನೆಗೆ ಯೋಜನೆ ಎಲ್ಲ ಮುಗಿದೋಯ್ತು. ಇದು ಯಾಕೆ ಬೇಕಿತ್ತು ಅಂತ. ಅದು ಭೌತಿಕತೆದಿರ್ಬೋದು, ಪಟ್ಟೆದಾರನ ವಿಚಾರದಲ್ಲಿ ಇರ್ಬೋದು. 22,000 ಎಕರೆ ಇನ್ನೂ ಕೂಡ ಕಂದಾಯ ನಿಗದಿ ಆಗದಿರುವಂತದ್ದಿದೆ. ಅದರಿಂದ ಅದನ್ನ ಬಗೆಹರಿಸಲಿಕ್ಕೋಸ್ಕರ ಈ ತಿದ್ದುಪಡಿ ಅಂತಂದ್ವಿ. ಇನ್ನು ಎಸ್ ಪೊನ್ನಣ್ಣ ಹಾಕಿದಂತಹ ಸವಾಲು ಸ್ವೀಕರಿಸಿದ ಕೆಜಿ ಬೋಪಯ್ಯ ಪ್ರತಿ ಸವಾಲು ಹಾಕಿದ್ದಾರೆ. ಈಗಲೇ ವೇದಿಕೆ ಸಿದ್ಧಪಡಿಸಿ ನಾವು ಚರ್ಚೆಗೆ ಸಿದ್ಧ ಅಂತ ತೊಡೆತಟ್ಟಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಬೆಂಬಲವನ್ನು ಸೂಚಿಸಿದ್ದಾರೆ. ಈಗ ನಮಗೊಂದು ಸವಾಲು ಹಾಕಿದ್ದಾರೆ. ಇದನ್ನ ಸಾರ್ವಜನಿಕ ಅವರ ತಿದ್ದುಪಡಿ ಎಲ್ಲವನ್ನು ನಾವೇನ್ ಮಾಡಿದ್ದೇವೆ ಅವರೇನ್ ಮಾಡಿದ್ದೇವೆ ಅಂತ ಹೇಳಿ ಸಾರ್ವಜನಿಕ ಚರ್ಚೆಗೆ ಸಿದ್ಧ, ರೆಡಿ ಇದ್ದಾರಂತ. ಅದಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಅಪ್ಪಚ್ಚು ರಂಜನ್ ಇದ್ದಾರೆ, ಪಕ್ಷದ ಎಲ್ಲ ಪ್ರಮುಖರು ನಾವು ಇದ್ದೇವೆ. ನಾವು ಸಾರ್ವಜನಿಕ ಚರ್ಚೆಗೆ ಸದಾ ಸಿದ್ಧ. ಅವರು ಆಡಳಿತ ಪಕ್ಷ, ಅವರು ಯಾವಾಗ ಬೇಕಾದರೂ ವೇದಿಕೆ ರೆಡಿ ಮಾಡಿ ನಮಗೆ ತಿಳಿಸಲಿ. ಒಟ್ನಲ್ಲಿ ಸೇರಿಗೆ ಸೋವಾ ಸೇರು ಎಂಬಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟಾಕ್ ಫೈಟ್ ಆರಂಭವಾಗಿದೆ. ಇದು ಮುಂದೆ ಮತ್ತಷ್ಟು ಸಮರಕ್ಕೆ ಕಾರಣವಾಗಬಹುದು. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.